ಹಾಯ್ ಹೆಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತೀನಿ. ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಇವತ್ತು ನಾನು ಡೈಲಿ ವಿಡಿಯೋಸ್ ಏನು ಆಗ್ತಿಲ್ಲ. ಇವತ್ತು ನಾನು ಸಿಂಪಲ್ ಆಗಿ ಒಂದು ಹೇರ್ ಸ್ಟೈಲ್ ಹೇಗೆ ಮಾಡೋದು ಅನ್ನೋ ವಿಡಿಯೋವನ್ನು ತೋರಿಸ್ತೀನಿ. ನಾನಿವತ್ತು ಬೆಳಿಗ್ಗೆ ಪಲಾವ್ ತಿಂದೆ, ಮಧ್ಯಾಹ್ನ ಅನ್ನ ಹಾಗೂ ರಸಮ್ ತಿಂದೆ. ಇವತ್ತು ನಾನು ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಹೇರ್ ಸ್ಟೈಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾವಂತೂ ಈ ಹೇರ್ ಸ್ಟೈಲ್ ಮಾಡಿ ಮುಗಿಸೋಷ್ಟರಲ್ಲಿ ತುಂಬಾ ಫನ್ ಮಾಡಿದ್ವಿ, ತುಂಬಾ ಹರಟೆ ಹೊಡೆದ್ವಿ ಒಬ್ರಿಗೊಬ್ರು ಕಾಲು ಎಳ್ಕೊಂಡು. ಇನ್ನೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನಿಜವಾಗ್ಲೂ ಕೂಡ ಇಷ್ಟ ಆಗುತ್ತೆ. ಈ ಹೇರ್ ಸ್ಟೈಲ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇನ್ನೂ ನನ್ನ ತಲೆಯಲ್ಲಿ ಸ್ವಲ್ಪ ಡ್ಯಾಂಡ್ರಫ್ ಇದೆ. ಏನೇನೋ ಟ್ರೈ ಮಾಡಿದೆ ಡ್ಯಾಂಡ್ರಫ್ ಕಂಟ್ರೋಲ್ಗೆ, ಬಟ್ ಡ್ಯಾಂಡ್ರಫ್ ಮಾತ್ರ ಕಡಿಮೆ ಆಗಲೇ ಇಲ್ಲ. ತಲೆಯಲ್ಲಿ ಡ್ಯಾಂಡ್ರಫ್ ಇರೋದನ್ನ ನೋಡ್ಬಿಟ್ಟು ಏನು ಅನ್ಕೋಬೇಡಿ. ನಾನು ತುಂಬಾ ಟ್ರೈ ಮಾಡಿದೆ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋಕ್ಕೆ, ಬಟ್ ಅದು ಆಗ್ತಿಲ್ಲ. ಮೊದಲು ಆಫೀಸ್ ಒಳಗಡೆನೇ ಹೇರ್ ಸ್ಟೈಲ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಯಾಕೋ ಸರಿ ಅನ್ನಿಸ್ಲಿಲ್ಲ. ಸೊ ಹೊರಗಡೆ ಹೋಗ್ಬಿಟ್ಟು ಹೇರ್ ಸ್ಟೈಲ್ ಮಾಡಿದ್ವಿ. ಈ ಹೇರ್ ಸ್ಟೈಲ್ ಮಾಡೋದಕ್ಕಿಂತ ಮುಂಚೆ ಮೊದಲು ನೀಟಾಗಿ ತಲೆನ ಬಾಚ್ಕೊಳ್ಳಿ, ಸಿಕ್ ತೆಗೀರಿ, ಆಮೇಲೆ ಈ ಹೇರ್ ಸ್ಟೈಲ್ನ ಮಾಡೋದಕ್ಕೆ ಶುರು ಮಾಡಿ. ಮೊದಲಿಗೆ ನಿಮಗೆ ಮುಂದ್ಗಡೆ ಎಷ್ಟು ಬೇಕೋ ಅಷ್ಟು ಕೂದಲನ್ನ ಸ್ವಲ್ಪ ತೆಗೆದು ಆ ಕೂದಲಲ್ಲಿ ಸ್ವಲ್ಪ ಕೂದಲನ್ನ ತೆಗೆದು ಜಡೆ ಹಾಕ್ಕೊಳ್ತಾ ಹೋಗಿ. ನೋಡಿ, ಹೀಗೆ ಸ್ಟೆಪ್ ಬೈ ಸ್ಟೆಪ್ಪು ಫಾಲೋ ಮಾಡಿ ಈ ವಿಡಿಯೋದಲ್ಲಿರೋ ಥರ. ಇನ್ನು ಇದ್ದಿದ್ದು 3 ಕ್ಲಿಪ್ಪು, ಅದರಲ್ಲೇ ಜಡೆ ಹಾಕಿದ್ಲು ನನ್ನ ತಂಗಿ. ಈ ಜಡೆ ಹಾಕೋ ತುಂಬಾ ಸಿಂಪಲ್, ಆದರೆ ನನಗಂತೂ ಬರಲ್ಲ. ಇನ್ನು ಈ ಜಡೆ ಕ್ರೆಡಿಟ್ ಪೂರ್ತಿ ಕೀರ್ತನ್ ಅವ್ರಿಗೆ ಹೋದರೆ, ಈ ವಿಡಿಯೋ ಕ್ರೆಡಿಟ್ ನಮ್ಮ ವೀಣಾ ಮೇಡಮ್ಗೆ ಹೋಗಬೇಕು. ಸೊ ಇಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಈ ಜಡೆಯ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಥ್ಯಾಂಕ್ ಯು ಈ ವಿಡಿಯೋವನ್ನು ಇಷ್ಟು ತನಕ ನೋಡಿದ್ದಕ್ಕಾಗಿ. ಈ ಹೇರ್ ಸ್ಟೈಲ್ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ಈ ಹೇರ್ ಸ್ಟೈಲ್ ಲುಕ್ನ ರೀಕ್ರಿಯೇಟ್ ಮಾಡಿ ಟ್ರೆಡಿಷ್ನಲ್ ಲುಕ್ಗೆ ಟ್ರೈ ಮಾಡಿ. ಚೆನ್ನಾಗಿತ್ತು ಅಂತ ಅಂದರೆ ಮತ್ತೆ ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.